ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಗಸಗಸೆ ಪಾಯಸ. ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಗೋಡಂಬಿ, ಅಕ್ಕಿ, ಗಸಗಸೆ, ಬೆಲ್ಲ, ಸ್ವಲ್ಪ ಕಾಯಿ, 2 ಏಲಕ್ಕಿ, ಸ್ವಲ್ಪ ಹಾಲು. ಫಸ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡೋಣ. ಅದು ಕರಿಕೊಳ್ಳಿ. ನೆಕ್ಸ್ಟು ಬಾಣಲಿ ಇಟ್ಟು ಅಕ್ಕಿ ಹುರ್ಕೊಳ್ಳೋಣ. ಅಕ್ಕಿ ಈ ಥರ ಕೆಂಪಾದ್ಮೇಲೆ ಗಸಗಸೆ ಒಂದು ಸ್ವಲ್ಪ ಈ ಥರ ಆದಮೇಲೆ ಕಾಯಕ್ಕೆ ಒಂದು ಸ್ವಲ್ಪ ಹೊತ್ತು ಇರಿದ್ರೆ ಮುಗೀತು. ಸ್ಟವ್ ಆಫ್ ಮಾಡೋಣ. ಅದು ತಣ್ಣಗಾಗೋಷ್ಟಿಗೆ ಸ್ವಲ್ಪ ಏಲಕ್ಕಿ ಮತ್ತು ಗೋಡಂಬಿ, ಬಾದಾಮಿ ತರಿಯಾಗಿ ರುಬ್ಬಬೇಕು. ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿ ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬ ನೈಸ್ ಮಾಡಬಾರ್ದು. ನೆಕ್ಸ್ಟು ಕಾಯಿ ಮತ್ತು ಗಸಗಸೆ, ಅಕ್ಕಿ ಮೂರನ್ನೂ ನೈಸಾಗಿ ರುಬ್ಬಬೇಕು. ಫಸ್ಟು ಅಕ್ಕಿ ಮತ್ತು ಗಸಗಸೆ ಕಾಯಿನ ತರಿಯಾಗಿ ರುಬ್ಬಿ, ಆಮೇಲೆ ನೀರಾಕಿ ನೈಸಾಗಿ ರುಬ್ಬಿ. ಒಂದೇ ಸಲ ನೀರಾಕಿ ರುಬ್ಬಬೇಡಿ. ಇವಾಗ ಪಾಕನೂ ರೆಡಿಯಾಗಿದೆ. ಅದನ್ನ ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ. ಇವಾಗ ಪಾಕ ಕುದೀತಾ ಇದೆ ಅಲ್ವಾ, ಇದು ಹಾಕ್ಬಿಟ್ಟು ಕೈ ಬಿಡ್ದಂಗೆ ತಿರುಗಬೇಕು. ಕೈ ಬಿಟ್ಟರೆ ಗಂಟಾಗುತ್ತೆ. ಈ ಥರ ಕುದ್ದಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ತುಂಬ ಹೊತ್ತು ಬೇಯಿಸಬಾರ್ದು, ಸ್ವಲ್ಪ ಹೊತ್ತು ಕುದೀಲಿ. ನೆಕ್ಸ್ಟು ಬಾದಾಮಿ, ಗೋಡಂಬಿ ಮತ್ತು ಏಲಕ್ಕಿ ರುಬ್ಬಿದ್ವಲ್ಲ ಅದು ಹಾಕೋಣ. ಕುದೀಲಿ ಸ್ವಲ್ಪ ಹೊತ್ತು. ಇದು ಇವಾಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ. ಪಾಯಸ ರೆಡಿಯಾಗಿದೆ. ಚಳಿಗಾಲದಲ್ಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಶೀತಕ್ಕೆ, ನೆಗಡಿಗೆ, ಕೆಮ್ಮಲಿಗೆ ಒಳ್ಳೆಯದು. ಮಾಡ್ಕೊಳ್ಳಿ ಒಂದ್ಸಲ. ಥ್ಯಾಂಕ್ ಯು.